ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ. ಯಾವಾಗ ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಹೊರಡ್ತೋ ಇದಾದ ನಂತರ ಭಾರಿ ಆಕ್ರೋಶ ಕೇಳಿಬರ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಇದ್ರ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರಿಕೆ, ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರಬೇಕು, ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಕಾಪಾಡಲಿ, ಮೊದಲು ಕಾಂಗ್ರೆಸ್ ರಾಜಕೀಯವನ್ನು ಬಿಟ್ಟು ಕೇರಳದ ಜೊತೆ ಚರ್ಚಿಸಲಿ, ಬಿಜೆಪಿ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂಥ ಭಾಗದಲ್ಲಿರುವಂಥ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ. ಯಾವಾಗ ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಹೊರಡ್ತೋ ಇದಾದ ನಂತರ ಭಾರಿ ಆಕ್ರೋಶ ಕೇಳಿಬರ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಇದ್ರ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರಿಕೆ, ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರಬೇಕು, ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಕಾಪಾಡಲಿ, ಮೊದಲು ಕಾಂಗ್ರೆಸ್ ರಾಜಕೀಯವನ್ನು ಬಿಟ್ಟು ಕೇರಳದ ಜೊತೆ ಚರ್ಚಿಸಲಿ, ಬಿಜೆಪಿ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂಥ ಭಾಗದಲ್ಲಿರುವಂಥ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ. ಯಾವಾಗ ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಹೊರಡ್ತೋ ಇದಾದ ನಂತರ ಭಾರಿ ಆಕ್ರೋಶ ಕೇಳಿಬರ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಇದ್ರ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರಿಕೆ, ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರಬೇಕು, ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಕಾಪಾಡಲಿ, ಮೊದಲು ಕಾಂಗ್ರೆಸ್ ರಾಜಕೀಯವನ್ನು ಬಿಟ್ಟು ಕೇರಳದ ಜೊತೆ ಚರ್ಚಿಸಲಿ, ಬಿಜೆಪಿ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂಥ
ಭಾಗದಲ್ಲಿರುವಂಥ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ. ಯಾವಾಗ ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಹೊರಡ್ತೋ ಇದಾದ ನಂತರ ಭಾರಿ ಆಕ್ರೋಶ ಕೇಳಿಬರ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಇದ್ರ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ್ ಅವರು ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರಿಕೆ, ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರಬೇಕು, ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಕಾಪಾಡಲಿ, ಮೊದಲು ಕಾಂಗ್ರೆಸ್ ರಾಜಕೀಯವನ್ನು ಬಿಟ್ಟು ಕೇರಳದ ಜೊತೆ ಚರ್ಚಿಸಲಿ. ಬಿಜೆಪಿ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂಥ ಭಾಗದಲ್ಲಿರುವಂಥ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವರ ಜೊತೆ ಮಾತುಕತೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ. ಯಾವಾಗ ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಹೊರಡ್ತೋ ಇದಾದ ನಂತರ ಭಾರಿ ಆಕ್ರೋಶ ಕೇಳಿಬರ್ತಾ ಇದೆ. ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಇದ್ರ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ್ ಅವರು ಮಾತಾಡಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರಿಕೆ, ಭಾರತ ಅಂದರೆ ವಿವಿಧತೆಯಲ್ಲಿ ಏಕತೆ ಇರಬೇಕು, ಕನ್ನಡ ಭಾಷಿಕರ ಹಿತಾಸಕ್ತಿಯನ್ನು ಕೇರಳ ಕಾಪಾಡಲಿ, ಮೊದಲು ಕಾಂಗ್ರೆಸ್ ರಾಜಕೀಯವನ್ನು ಬಿಟ್ಟು ಕೇರಳದ ಜೊತೆ ಚರ್ಚಿಸಲಿ. ಬಿಜೆಪಿ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡೋಂಥ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ